ನಮಸ್ಕಾರ. ಇತ್ತೀಚೆಗೆ ಹೆಚ್ಚಾಗಿ ಕಂಡು ಬರ್ತಾ ಇರೋದು ಏನ್ ಗೊತ್ತಾ? ನಾವ್ ಯಾರು ಇದ್ರ ಬಗ್ಗೆ ಮಾತಾಡಲ್ಲ. ನೋಡ್ರಿ, ಫೇಸ್‌ಬುಕ್ ಅಲ್ಲಿ ನಮ್ಗೆ 4,000 ಜನ ಫ್ರೆಂಡ್ಸ್ ಇರ್ತಾರೆ. ಇನ್‌ಸ್ಟಾಗ್ರಾಮ್ ಅಲ್ಲಿ ಸಾವಿರಾರು ಜನ ಫಾಲೋವರ್ಸ್ ಇರ್ತಾರೆ. ಮನೆ ಅದ್ಭುತವಾಗಿರುತ್ತೆ. ಮನೆಯವರೆಲ್ಲರೂ ಅದ್ಭುತವಾಗಿರ್ತಾರೆ. ಫ್ರೆಂಡ್ಸ್ ಜೊತೆ ಇರ್ತೀವಿ. ಆದ್ರೆ ಎಷ್ಟೋ ಸತಿ ನಮ್ಗೆ ಗೊತ್ತಿಲ್ಲದ ಹಾಗೆ ನಮ್ಗೆ ಒಂಟಿತನ ಅನ್ನೋದು ಕಾಡ್ತಾ ಇರುತ್ತೆ. ಅಬ್ಸರ್ವ್ ಮಾಡಿದೀರಾ? ಏನೋ ಎಲ್ರು ಸುತ್ತ ಜನ ಇರ್ತಾರೆ. ಆದ್ರೆ ಯಾರಿಗೂ ನನ್ನ ಭಾವನೆ ಅರ್ಥ ಆಗ್ತಾ ಇರಲ್ಲ. ಯಾರಿಗಾದ್ರೂ ಕಷ್ಟ ಇದ್ರೆ ಆಗ ನೆನಪಾಗ್ತೀವಿ. ನನಗೇನಾದ್ರೂ ಯಾರತ್ರ ಆದ್ರೂ ಏನಾದ್ರು ಹೇಳ್ಕೋಬೇಕು ಅಂತ ಹೇಳಿದ್ರೆ ಯಾರತ್ರ ಹೇಳ್ಕೋಬೇಕು ಅಂತ ಗೊತ್ತಾಗಲ್ಲ. ಏನೋ ಒಂಥರ ಎಮೋಷನಲಿ ಹ್ಯಾಂಡಿಕ್ಯಾಪ್ಟ್ ಅನ್ಸುತ್ತೆ. ಅಥವಾ ದೇರ್ ಇಸ್ ಅ ಟರ್ಮ್ ಕಾಲ್ಡ್ ಎಮೋಷನಲಿ ಆರ್ಫನ್ಡ್ ಅಂತ. ಆದ್ರೆ ಯಾಕೆ ಹೀಗಂಗ್ ಅನ್ಸುತ್ತೆ ನಮ್ಗೆ? ಯಾಕೆ ಒಂಥರ ಈ ವಾಯ್ಡ್ ಕಾಡ್ತಾ ಇದೆ? ನಮ್ಗೆ ಕಷ್ಟ ಅಂದಾಗ ಯಾರು ಹೇಳ್ಕೊಳಕ್ ಇರೋದಿಲ್ಲ. ಅದ್ರಲ್ಲೂ ಇದು ಅತಿ ಹೆಚ್ಚಾಗಿ ಈ ಮಿಡ್ ಲೈಫ್ ಕ್ರೈಸಿಸ್ ಯಾವಾಗ ಒಂದು 45, 46 ಅಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಎಷ್ಟೋ ವರ್ಷ ಮದುವೆ ಆಗಿರ್ತೀವಿ, ಮಕ್ಕಳು ವಯಸ್ಸಿಗೆ ಬಂದಿರ್ತಾರೆ. ಆದ್ರೂ ಈ ಒಂಟಿತನ ಯಾಕೆ ಕಾಡ್ತಾ ಇರತ್ತೆ? ಏನೋ ಮನಸ್ಸು ಹೊಸತನವನ್ನ ಹುಡುಕ್ತಾ ಇರುತ್ತೆ. ಒಂದು ಹೊಸ ಸ್ನೇಹವನ್ನ ಹುಡುಕ್ತಾ ಇರುತ್ತೆ. ಆದ್ರೆ ಅದು ಕೂಡ ಕ್ರಮೇಣವಾಗಿ ಸವೆತಾ ಬರುತ್ತೆ. ಏನ್ ಮಾಡೋದು ಇಂಥ ಪರಿಸ್ಥಿತಿಲಿ ಅಂತ ಹೇಳಿದಾಗ ಇದನ್ನೇನಂತಾರೆ ಅಂತ ಹೇಳಿದ್ರೆ ನಮ್ಮ ಒಳಗಡೆ ಇರ್ತಕ್ಕಂತಹ ಎಮೋಷನಲ್ ಡಿಸ್ಕನೆಕ್ಷನ್ ಇದೆಯಲ್ಲ, ಅದು ಎಲ್ಲದಕ್ಕೂ ಮೂಲ ಕಾರಣ. ಕೆಲವು ಸತಿ ನೋಡಿದೀರಾ, ಯಾರು ಎಲ್ಲವನ್ನು ಕೊಡ್ತಾ ಇರ್ತಾರೆ ಅವ್ರಿಗೂ ಯಾರು ಏನಾದ್ರೂ ಒಂದು ಮಾಡೋದು ಬೇಕೇ ಬೇಕಾಗುತ್ತೆ. ಯಾವಾಗ್ಲೂ ಕೊಡೋರಿಗೆ ರಿಸೀವ್ ಮಾಡೋರೇ ಇರಲ್ಲ. ಹ್ಮ್ ಎಷ್ಟೋ ಸತಿ ಎಲ್ರು ಕಷ್ಟಕ್ಕೂ ನಾವು ಕೈ ಜೋಡಿಸ್ತಾ ಇರ್ತೀವಿ. ಯಾರಿಗಾದ್ರೂ ಕಷ್ಟ ಅಂದ್ರೆ ಫಸ್ಟ್ ನಾವೇ ನೆನಪಾಗ್ತಿರ್ತೀವಿ. ಆದ್ರೆ ನಮ್ಗೆ ಕಷ್ಟ ಅಂತ ಬಂದಾಗ ಯಾಕೆ ಜನ ನಮ್ಗೆ ಸಹಾಯ ಮಾಡಲ್ಲ ಅಂತ ಹೇಳಿದ್ರೆ, ನೋಡಿ, ಫಸ್ಟ್ ನಾವ್ ಇದಕ್ಕೆ ಮೂಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಬೌಂಡ್ರೀಸ್ ಅನ್ನ ಹಾಕಲ್ಲ. ಏನೋ ಹೇಳ್ತೀವಿ, ನಾವ್ ಎಲ್ರಿಗೂ ಒಳ್ಳೆಯವರಾಗ್ಬೇಕು, ಯಾರಿಗೂ ನೋವು ಮಾಡಕ್ಕೆ ನಮಗೆ ಮನಸ್ಥಿತಿ ಬರ್ತಾ ಇರಲ್ಲ. ಇದೆಲ್ಲವಕ್ಕೂ ಮೂಲ ಕಾರಣ ಅಂತ ಹೇಳಿದ್ರೆ ಫಾದರ್ ವುಂಡ್ಸ್ ಅಂತ. ಫಾದರ್ ವುಂಡ್ಸ್ ಅಂತ ಹೇಳಿದ್ರೆ ಎಲ್ಲೋ ಬಾಲ್ಯದಲ್ಲಿ ಇದ್ದ ತಂದೆ ಎಮೋಷನಲಿ ಅಥವಾ ಫೈನಾನ್ಷಿಯಲಿ ನಮಗೆ ಸಾಥ್ ಕೊಡದೇ ಇದ್ದಾಗ ನಾವು ಬೆಳೀತಾ ಬೆಳೀತಾ ನಾನಿದ್ದ ಪರಿಸ್ಥಿತಿಲಿ ಯಾರು ಇರಬಾರ್ದು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡ್ಲಿಕ್ಕೆ ಶುರು ಮಾಡ್ತೀವಿ, ಪ್ರತಿಯೊಬ್ಬರಿಗೂ ಕೊಡ್ಲಿಕ್ಕೆ ಶುರು ಮಾಡ್ತೀವಿ. ಆದ್ರೆ ಕೊಡೋರ್ ಕೈ ಕೂಡ ಬೊಕ್ಸೆಯಲ್ಲಿ ತುಂಬಿಸಿ ಕೊಡೋರ್ ಕೈ ಕೂಡ ಯಾವತ್ತಾದ್ರೂ ಒಂದಿನ ಖಾಲಿ ಆಗೇ ಆಗತ್ತೆ. ಯಾವಾಗ್ಲೂ ನಾವು ಕೊಡ್ತಾನೆ ಇದ್ರೆ ನಮ್ಮ ಹತ್ರ ಇರ್ತಕ್ಕಂಥ ಪ್ರೀತಿ ಆಗಿರ್ಬೋದು, ರಿಸೋರ್ಸ್ ಆಗಿರ್ಬೋದು, ಒಂದಲ್ಲ ಒಂದಿನ ಖಾಲಿ ಆಗ್ತಾ ಹೋಗುತ್ತೆ. ದಯವಿಟ್ಟು ಇನ್ಮೇಲಿಂದ ರಿಸೀವರ್ ಮೋಡಿಗೆ ಹೋಗಿ. ಬಿಲೀವ್ ದಟ್ ಯು ಡಿಸರ್ವ್ ಲವ್, ಬಿಲೀವ್ ದಟ್ ಯು ಡಿಸರ್ವ್ ಹೆಲ್ಪ್, ಬಿಲೀವ್ ದಟ್ ಯು ಡಿಸರ್ವ್ ಅಟೆನ್ಷನ್. ಈ ಎಲ್ಲವನ್ನು ಯಾವಾಗ ಮಾಡ್ತಾ ಹೋಗ್ತೀರಾ ಎದುರುಗಡೆ ಇರೋರ್ಗೂ ಅರ್ಥ ಆಗ್ತಾ ಹೋಗುತ್ತೆ. ಕೆಲವು ಸತಿ ನಮ್ಗೆ ಆಗಲ್ಲ ಮಾಡೋದಿಕ್ಕೆ ಅಂತ ಹೇಳಿದ್ರೆ ಖಂಡಿತವಾಗಿ ಇಲ್ಲ ಅಂತ ಹೇಳಲಿಕ್ಕೆ ಶುರು ಮಾಡಿ. ಆಗ ಜನ ನಿಮ್ಮನ್ನ ರೆಸ್ಪೆಕ್ಟ್ ಮಾಡ್ತಾ ಹೋಗ್ತಾರೆ. ಯಾವಾಗ ನಿಮ್ ಕೈಲಿ ಮೀರಿದ್ದನ್ನು ಮಾಡ್ತಾ ಹೋಗ್ತೀರಾ ನಿಮ್ಮನ್ನ ಗ್ರಾಂಟೆಡ್ ಆಗಿ ತಗೊಳ್ಳಿಕ್ಕೆ ಶುರು ಮಾಡ್ತಾರೆ. ನೋಡಿ, ಈ ವರ್ಷ ನಿಮ್ಗೆ ನೀವು ಸಂಕಲ್ಪ ಮಾಡ್ಕೊಳ್ಳಿ. ನೀವು ಕೊಡ್ತಕ್ಕಂಥ ಟೈಮ್ ಆಗಿರ್ಬೋದು, ಅಟೆನ್ಷನ್ ಆಗಿರ್ಬಹುದು, ಎಲ್ಲವೂ ಕೂಡ ತುಂಬಾ ಪ್ರೆಷಿಯಸ್. ಯಾವಾಗ ಯಾವಾಗ್ಲೂ ಸದಾ ಅವೈಲೇಬಲ್ ಇರ್ತೀರಾ, ಸದಾ ಎಲ್ಲದಕ್ಕೂ ಎಸ್ ಎಸ್ ಅಂತ ಇರ್ತೀರಾ, ಅವ್ರು ಯಾರಿಗೂ ನಿಮ್ಮನ್ನ ಸೀರಿಯಸ್ ಆಗಿ ತಗೋಬೇಕಂತ ಅನ್ಸಲ್ಲ. ಯಾಕಂತ ಹೇಳಿದ್ರೆ ಈಗ ಹೇಗೆ ನೀವು ಒಂದು ಏನಾದ್ರು ವಸ್ತು ಬೇಕಿದ್ರೆ ಬ್ಲಿಂಕಿಟ್ ಅಲ್ಲಿ ಆರ್ಡರ್ ಮಾಡ್ತೀರಾ, ಆರ್ ಯು ವೆರಿ ಗ್ರೇಟ್ಫುಲ್ ಫಾರ್ ದಿಸ್ ಆಪ್? ಯಾವ್ದು ನಿಮ್ಗೆ ಇನ್ಸ್ಟೆಂಟ್ ಆಗಿ 5 ನಿಮಿಷದಲ್ಲಿ ತಂದು ಕೊಡ್ತಾರೆ? ನೋ. ಹಾಗಾಗಿ ಎಲ್ಲವೂ ಕೂಡ ಯಾವುದನ್ನ ಕೂಡ ನಿಮ್ಗೆ ಯಾವ್ದು ಈಸಿ ಅಕ್ಸೆಸಿಬಿಲಿಟಿ ಇರುತ್ತೆ, ನಮ್ಮ ಬ್ರೈನ್ ಅದನ್ನ ರಿವಾರ್ಡ್ ಮಾಡೋದನ್ನ ಕಮ್ಮಿ ಮಾಡ್ತಾ ಹೋಗುತ್ತೆ. ಎಷ್ಟು ದಿನ ನಾವು ಎದ್ಬಿಟ್ಟು ನಾವು ಉಸಿರಾಡೋ ಗಾಳಿಗೆ ಥ್ಯಾಂಕ್ಸ್ ಹೇಳ್ತೀವಿ, ಕುಡಿಯೋ ನೀರಿಗೆ ಥ್ಯಾಂಕ್ಸ್ ಹೇಳ್ತೀವಿ. ಯಾಕಂತ ಹೇಳಿದ್ರೆ ಅದು ಎಲ್ಲವೂ ಅನ್ಲಿಮಿಟೆಡ್ ಸೋರ್ಸಸ್ ಅಲ್ಲಿ ಅವೈಲಬಿಲಿಟಿ ಇರುತ್ತೆ. ಹಾಗಾಗಿ ಈ ತಪ್ಪನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾವಾಗ ನಿಮ್ಮ ಮನಸ್ಸಿಗೆ ಬೇಡ, ನನ್ಗೆ ಇದು ಯಾಕೋ ಸರಿ ಅನ್ಸ್ತಿಲ್ಲ ಅನ್ಸುತ್ತೋ ಅದನ್ನ ಹೇಳಲಿಕ್ಕೆ ಶುರು ಮಾಡಿ. ಯಾವಾಗ ನಿಮ್ಗೆ ಒಂದು ಎಮೋಷನಲಿ ಸಪೋರ್ಟ್ ಬೇಕು ಅನ್ಸುತ್ತೋ ಆಗ ಕೇಳ್ತಾ ಹೋಗಿ. ಯಾಕಂತ ಹೇಳಿದ್ರೆ ನಾವ್ ಯಾವಾಗ್ಲೂ ಎಸ್ಕೇಪ್ ಆಗ್ತಾ ಹೋಗ್ತಾನೆ ಇರ್ತೀವಿ. ಯಾವಾಗ ನಮ್ಮ ಫಿಯರ್ ಅನ್ನ ನಾವು ಫೇಸ್ ಮಾಡ್ತೀವೋ ಆಗ ನಿಜವಾಗ್ಲೂ ಕೂಡ ನಾವು ಅದರಿಂದ ಆಚೆ ಬರ್ಬೋದು. ಜೊಡ್ಡಾರ ಅವು ಮರ ಅಂತ ಹೇಳ್ತಾರೆ. ಯಾವಾಗ ನಾವು ಕೆಲವು ಸತಿ ನಮ್ಮ ಎಮೋಷನ್ಸ್ ಅನ್ನ ಅಡ್ರೆಸ್ ಮಾಡ್ತಾ ಇರಲ್ಲ, ಕೆಲವು ಮಾತುಗಳನ್ನ ಆಡ್ತಾ ಇರಲ್ಲ, ಇದೆಲ್ಲವನ್ನು ಬಚ್ಚಿಡ್ತಾ ಹೋಗ್ತೀವಿ. ಆದ್ರೆ ಒಂದಲ್ಲ ಒಂದು ದಿನ ಅದು ನಮ್ಮನ್ನ ತಿಂತಾ ಹೋಗುತ್ತೆ. ಹಾಗಾಗಿ ತಪ್ಪನ್ನ ಮಾಡ್ತಾ ಹೋಗ್ಬೇಡಿ. ಎಮೋಷನಲಿ ಡಿಪೆಂಡ್ ಆಗಿ. ಯಾಕಂತ ಹೇಳಿದ್ರೆ ಈ ಮನುಷ್ಯ ಅನ್ನೋದೇನಿದಾನೆ ಆತ ಭಾವನಾತ್ಮಕ ಜೀವಿ. ನಮಗೆಲ್ರಿಗೂ ಒಂದು ಎಮೋಷನಲ್ ಸಪೋರ್ಟ್ ಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.